ಎಲ್ರಿಗೂ ನಮಸ್ಕಾರ. ತುಂಬಾ ರುಚಿಯಾದಂಥ ಗ್ರಿಲ್ಡ್ ಮಲಾಯಿ ಚಿಕನ್ ಮಾಡ್ತಿದ್ದೆ ನಾನಿವತ್ತು. ಇದೊಂದು ವೈಟ್ ಮಸಾಲ ಹಾಕಿ ಮಾಡುವಂಥದ್ದು. ಚಾರ್ಕೋಲಲ್ಲಿ ಗ್ರಿಲ್ ಆಗಿ ಅದರ ಫ್ಲೇವರ್ ಎಲ್ಲ ಅದಕ್ಕೆ ಹಿಡಿದುಂಟಲ್ಲ, ಒಳ್ಳೆ ಫಸ್ಟ್ ಕ್ಲಾಸ್ ಆಗ್ತದೆ ಇದು. ತುಂಬಾ ಸಿಂಪಲ್ ಆದಂಥ ಡಿಶ್ ಹೇಗೆ ಮಾಡೋದು ಅಂತೇಳಿ ನೋಡು. ಇಲ್ಲಿ 1 kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ಲೆಗ್ ಪೀಸ್ ಇದು, ಫುಲ್ ಲೆಗ್ ಪೀಸ್. ಇದಕ್ಕೆ 2 ಮ್ಯಾರಿನೇಷನ್ ಮಾಡಲಿಕ್ಕೆ ಉಂಟು. ಫಸ್ಟಿಗೆ ಒಂದು ಮ್ಯಾರಿನೇಷನ್ ಮಾಡಿ ಸ್ವಲ್ಪ ಹೊತ್ತು ಹಿಟ್ಟು, ನಂತರ ಕೂಡ ಒಂದು ಮ್ಯಾರಿನೇಷನ್ ಮಾಡಲಿಕ್ಕೆ. ಓಕೆ, ಫಸ್ಟ್ ಮ್ಯಾರಿನೇಷನ್ಗೆ ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಗ್ರೀನ್ ಚಿಲ್ಲಿಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾ ಇರುವಂಥದ್ದು. ರುಚಿಗೆ ಉಪ್ಪು, ಲಿಂಬೆ ರಸ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಷನ್ ಆಗಲಿಕ್ಕೆ ಇಡ್ತೇನೆ. ಅಷ್ಟೊತ್ತಿಗೆ ನಾವು ಇದರ ಸೆಕೆಂಡ್ ಮ್ಯಾರಿನೇಷನ್ ಅದು ಪೇಸ್ಟ್ ರೆಡಿ ಮಾಡುವ. ಕ್ಯಾಶ್ಯೂದ್ದು ಪೇಸ್ಟ್ ಒಂದು 3 ಟೇಬಲ್ ಸ್ಪೂನಷ್ಟು, ಕ್ರೀಮ್ 2 ಟೇಬಲ್ ಸ್ಪೂನಷ್ಟು, ಪೆಪ್ಪರ್ ಪೌಡರು, ಕ್ಯೂಮಿನ್ ಪೌಡರ್, ಗರಂ ಮಸಾಲ ಪೌಡರ್, ಕಸೂರಿ ಮೇಥಿ, ಹಂಗ್ ಕರ್ಡ್ ಒಂದು ಅರ್ಧ ಕಪ್, ಸ್ವಲ್ಪ ಎಣ್ಣೆ. ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು. ಇನ್ನು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿದ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡುವ. ಏನು ಈ ಚಿಕನನ್ನು ನಾನು ಓವರ್ನೈಟ್ ಮ್ಯಾರಿನೇಷನ್ಗೆ ಇಡ್ತಾ ಇದ್ದೇನೆ. ಓವರ್ನೈಟ್ ಇಲ್ಲದ್ರೆ ಒಂದು ಕಡಿಮೆ ಅಂತೇಳಿ ಒಂದು 4 ರಿಂದ 5 ಗಂಟೆ ಆದರೂ ಇಡಬೇಕಾಗ್ತದೆ ಮ್ಯಾರಿನೇಷನ್ಗೆ. ಆಯಿತು, ಇದನ್ನೇನು ಮ್ಯಾರಿನೇಟ್ ಮಾಡುವ. ಆಯಿತು, ಓವರ್ನೈಟ್ ಮ್ಯಾರಿನೇಷನ್ ಆಗಿದೆ. ಏನು ಗ್ರಿಲ್ ಮಾಡುವ. ಇಲ್ಲಿ ಚಾರ್ಕೋಲೆಲ್ಲ ಒಳ್ಳೆ ಕೆಂಡಾಗಿದೆ. ಇನ್ನೊಂದೊಂದೇ ಪೀಸ್ ಹೀಗೆ ಇಡ್ತಾ ಹೋದರೆ ಆಯಿತು. ಟೈಮ್ ಹಿಡಿತದೆ ಸ್ವಲ್ಪ ಜಾಸ್ತಿ ಇದಕ್ಕೆ ಗ್ರಿಲ್ ಆಗಲಿಕ್ಕೆ. ಬೋನ್ ಇರುವ ಪೀಸ್ಗಳು ನಮ್ಮ ಬೋನ್ಲೆಸ್ಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ. ಹಾಗೆ ಲೆಗ್ ಪೀಸ್ ಅಲ್ಲ, ಲೆಗ್ ಪೀಸಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ. ತಿರುಗಿಸುವ ಇದನ್ನು. ಮೇಲೆಗೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೇನೆ ನಾನು. ಆಯಿತು, ನಮ್ಮದು ಫಸ್ಟ್ ಕ್ಲಾಸ್ ಆದಂಥ ಗ್ರಿಲ್ಡ್ ಮಲಾಯಿ ಚಿಕನ್ ಅಥವಾ ಅಫ್ಘಾನಿ ಚಿಕನ್ ರೆಡಿಯಾಗಿದೆ. ಓಕೆ, ಹಾಗಾದರೆ ಏನು ಸರ್ವ್ ಮಾಡುವ. ತುಂಬಾ ಸಿಂಪಲ್ ಆದಂಥ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒಂದು ಪ್ರೆಸ್ ಮಾಡಿ. ಆಗ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.